ಮಾನ್ಯರೇ, ಇವತ್ತಿನ ದಿನ ಸ್ವದೇಶಿ ಮಂತ್ರ ಎಂಬ ಬಗ್ಗೆ ಮತ್ತು ಅದರ ಸಾಧಕ ಬಾಧಕಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ. ಸ್ವದೇಶಿ ಅಂತಕ್ಕಂಥದ್ದು ಸಂಸ್ಕೃತಿ ಪದ. ನಮ್ಮ ಭಾರತದಲ್ಲಿ ಈ ತತ್ವ ಭಾರತದಲ್ಲಿ ನಡೆದಂಥ ಸ್ವಾತಂತ್ರ್ಯ ಚಳವಳಿಯ ಮೂಲಕ ಈ ಪರಿಕಲ್ಪನೆ ಬಂತು. ಸ್ಥಳೀಯ ಸರಕುಗಳು ನಮ್ಮ ಭಾರತದಲ್ಲಿ ಬೆಳಿಬೇಕು, ಉತ್ಪಾದನೆ ಆಗಬೇಕು, ಭಾರತ ಸ್ವಾವಲಂಬಿ ಆಗಬೇಕು, ಭಾರತದ ಕೈಗಾರಿಕೆಗಳು ಬೆಳಿಬೇಕು, ಭಾರತದಲ್ಲಿ ಉದ್ಯೋಗಗಳು ಬೆಳಿಬೇಕು ಅನ್ನುವಂಥ ದೃಷ್ಟಿಯಿಂದ ಸ್ವದೇಶಿ ಕಲ್ಪನೆ ಬಂದಿದೆ. ಭಾರತದ ಸ್ವತಂತ್ರ ಚಳವಳಿಯ ಭಾಗವಾಗಿ ಈ ಒಂದು ಕಲ್ಪನೆ ಬಂತು. ಸೆಲ್ಫ್ ಸಫಿಷಿಯನ್ಸಿ ಅಂದರೆ ಸ್ವತೃಪ್ತಿಗಾಗಿ ನಮ್ಮ ಭಾರತೀಯ ರಾಷ್ಟ್ರೀಯವಾದಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ಇದನ್ನು ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಪರಿಚಯಿಸಿದರು, ಅಭಿವೃದ್ಧಿಪಡಿಸಿದರು. ಸ್ವದೇಶಿ ಚಳವಳಿ ಪ್ರಾರಂಭ 7 ಆಗಸ್ಟ್ 1905 ಟೌನ್ ಹಾಲ್ ಕಲ್ಕತ್ತಾದಿಂದ ಪ್ರಾರಂಭ ಆಯಿತು. ಇದು ಉದ್ದೇಶ ಒಂದೇ, ವಿದೇಶಿ ವಸ್ತುಗಳನ್ನು ನಾವು ಕಡಿವಾಣ ಹಾಕಬೇಕು, ಸ್ಥಳೀಯ ಉತ್ಪಾದನಾ ಸರಕುಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಇದನ್ನು ಮಹಾತ್ಮ ಗಾಂಧೀಜಿಯವರು ಕೂಡ ಇದನ್ನು ಸೋಲ್ ಆಫ್ ಸ್ವರಾಜ್ ಅಂತ ಕರೀತಾರೆ. ಸ್ವ ಅಧಿಕಾರ ನಮಗೆ ಸಿಗುತ್ತದೆ ಇದರಿಂದ ಅಂತ ಹೇಳ್ತಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಜಗತ್ತನ್ನು ಆಳ್ತಕ್ಕಂಥ ದೊಡ್ಡಣ್ಣ ಅಮೇರಿಕ, ಅವರು ತಯಾರಿಸಿದ ಡಾಲರ್, ರೂಪಾಯಿ ಇವತ್ತು ಎಲ್ಲ ದೇಶಗಳು ಅದನ್ನೇ ಫಾಲೋ ಮಾಡ್ತವೆ. ಆ ದೇಶ ಎಲ್ಲ ದೇಶಗಳು ತನ್ನ ಕೈಯಲ್ಲಿ ಹಿಡಿತದಲ್ಲಿ ಇಟ್ಕೋಬೇಕಂತಂತಾವೆ. ಅಮೇರಿಕಾದ ಉದ್ದೇಶ ಎಲ್ಲ ದೇಶಗಳು ನನ್ನ ಕೈಯಲ್ಲಿ ಕೈಗೊಂಬೆ ಆಗಿರಬೇಕು ಅಂತೇಳಿ. ಆದರೆ ಭಾರತ ತನ್ನ ಒಂದು ಅಭಿವೃದ್ಧಿಗಾಗಿ, ಸ್ವಾವಲಂಬನೆಗಾಗಿ ಹೋರಾಟ ಮಾಡ್ತಾ ಇದೆ. ಸ್ವಾವಲಂಬನೆಯಿಂದ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಭಾರತ ಮುಂದೆ ಸಾಗಿದೆ. ಇನ್ನು ಇದರಲ್ಲಿ ಒಂದು ಸ್ವದೇಶದ ಒಂದು ಮುಖ್ಯ ಸಾಧಕ ಏನು, ಅನುಕೂಲ ಏನಪ್ಪ ಅಂತಂದ್ರೆ, ನಮ್ಮ ಸ್ಥಳೀಯ ಸರಕುಗಳನ್ನು ಸ್ಥಳೀಯವಾಗಿ ನಾವೇ ನಮ್ಮ ಕೈಗಾರಿಕೆಗಳು, ಸ್ಥಳೀಯ ಕೈಗಾರಿಕೆಗಳು ಉತ್ಪಾದನೆ ಮಾಡಿದರೆ, ಅವುಗಳಿಗೆ ಪ್ರೋತ್ಸಾಹ ನೀಡಿದ್ವಿ ಅಂದರೆ ನಮ್ಮಲ್ಲಿ ಆದಾಯ ಹೆಚ್ಚಾಗುತ್ತದೆ, ಆರ್ಥಿಕ ಬೆಳವಣಿಗೆ ಆಗುತ್ತದೆ, ಆರ್ಥಿಕ ಅಭಿವೃದ್ಧಿ ಆಗ್ತಾ ಸಾಧ್ಯ. ಹಲವಾರು ಉದ್ಯೋಗ ಸೃಷ್ಟಿಯನ್ನು ಮಾಡ್ಬೋದು. ನಮ್ಮ ಭಾರತದಲ್ಲಿ ದೊಡ್ಡ ಜನಸಂಖ್ಯೆ ಇದೆ, ದೊಡ್ಡ ಮಾನವ ಸಂಪನ್ಮೂಲ ಇದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ ದೊಡ್ಡ ಮಾನವ ಸಂಪನ್ಮೂಲ ಇದೆ. ಅದನ್ನು ನಾವು ಸರಿಯಾಗಿ ಬಳಕೆ ಮಾಡಿಕೊಂಡು ಹೆಚ್ಚು ಉದ್ಯೋಗ ಸೃಷ್ಟಿಯನ್ನು ಮಾಡಲು ಈ ಒಂದು ಸ್ವದೇಶದಿಂದ ಸಾಧ್ಯ ಇದೆ. ಅದಕ್ಕೆ ಕ್ರಿಯಾತ್ಮಕವಾಗಿ ಕೆಲಸ ಮಾಡತಕ್ಕಂಥದ್ದು ಇಚ್ಛಾಶಕ್ತಿ ಕೂಡ ಅವಶ್ಯಕತೆ ಇದೆ. ದೇಶದಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚುವಂಥ ಅವಕಾಶವೂ ಇದೆ. ಅದರಂತೆ ವಿದೇಶಿ ವಸ್ತುಗಳ ಮೇಲಿನ ಅವಲಂಬನೆ ಕಡಿಮೆ ಆಗಬೇಕಾಗಿದೆ. ನಾವು ಪ್ರತಿಯೊಂದಕ್ಕೂ ಅಮೇರಿಕಾ, ಜಪಾನ್, ಜರ್ಮನಿ, ಇಂಗ್ಲೆಂಡ್ ಅಂತ, ಫ್ರಾನ್ಸ್ ಅಂತ ನಾವು ಹೋದರೆ, ನಾವು ವಿದೇಶಿ ವಸ್ತುಗಳು ಅವಲಂಬಿಸಿದರೆ ನಾವು ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಫ್ರಾನ್ಸ್ನಲ್ಲಿ ತಯಾರಾದಂಥ ರಫೇಲ್ ಇರ್ಬೋದು. ಇವತ್ತು ನಾವು ಬೇರೆ ಬೇರೆ ದೇಶಗಳಲ್ಲಿ ಬರ್ತಕ್ಕಂಥ ರಕ್ಷಣಾ ವಸ್ತುಗಳನ್ನು, ಶಸ್ತ್ರಾಸ್ತ್ರಗಳನ್ನು ಮತ್ತು ಔಷಧಿಗಳನ್ನು, ಫಾರ್ಮಸಿ, ಎಸ್ಪೆಷಲಿ ಕ್ಯಾನ್ಸರ್ ಔಷಧಗಳನ್ನು ಅಥವಾ ಇನ್ನಿತರ ಒಂದು ಔಷಧಗಳು ಮತ್ತು ಇನ್ನಿತರ ಸಾಧನಗಳು, ಉಪಕರಣಗಳು ಎಲ್ಲವೂ ವಿದೇಶದಿಂದ ಆಮದು ಮಾಡ್ಕೊಳ್ತೇವೆ. ಇದು ಕಡಿಮೆ ಆಗಬೇಕು. ಅವುಗಳನ್ನು ನಾವು ತಗೊಂಡ್ರೆ ಅವರು ಹೆಚ್ಚು ನಮಗೆ ತೆರಿಗೆಯನ್ನು ವಿಧಿಸಿ ನಮ್ಮ ಮೇಲೆ ಭಾರವನ್ನು ಹಾಕ್ತಾರೆ. ಆದ್ದರಿಂದ ನಾವು ಆದಷ್ಟು ವಿದೇಶಿ ವಸ್ತುಗಳ ಅವಲಂಬನೆಯನ್ನು ಕಡಿಮೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಅನ್ವೇಷಣೆ ಮತ್ತು ಗುಣಮಟ್ಟ ಹೆಚ್ಚು ಸುಧಾರಿಸಬೇಕಾಗಿದೆ. ನಮ್ಮಲ್ಲಿ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಥಳೀಯವಾಗಿ ನಾವು ಏನು ಮಾಡಬೇಕಾಗಿದೆ ಅಂದರೆ, ವಿದೇಶದವರಿಗೆ ಸ್ಪರ್ಧೆಯನ್ನು ಒಡ್ಡುವ ರೀತಿಯಲ್ಲಿ ನಮ್ಮಲ್ಲಿ ಸಂಶೋಧನೆಗಳು ಹೆಚ್ಚಾಗಬೇಕು, ಗುಣಮಟ್ಟ ಹೆಚ್ಚಾಗಬೇಕು. ಹೆಚ್ಚು ವಿಶ್ವವಿದ್ಯಾಲಯಗಳಲ್ಲಿ ಒಂದು ಸಂಶೋಧನಾ ಕೇಂದ್ರಗಳು ಸ್ಥಾಪನೆಯಾಗಿ ಅಲ್ಲಿ ಹೊಸದನ್ನು ಕಂಡುಹಿಡಿತಕ್ಕಂಥ ಅವಶ್ಯಕತೆ ಇದೆ. ಕೇವಲ ನಮ್ಮಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳು ಕೇವಲ ಹಳೆಯ ವಿಷಯಗಳನ್ನು ಹೇಳ್ಕೊಳ್ತಾ ಹೋಗ್ತಾ ಇದ್ದಾರೆ, ಆದರೆ ಹೊಸದನ್ನು ಪರಿಚಯಿಸ್ತಕ್ಕಂಥದ್ದು ಯಾರೂ ಮಾಡಿಲ್ಲ. ಆದ್ದರಿಂದ ಹೊಸ ತಂತ್ರಜ್ಞಾನ, ಹೊಸ ವಿಜ್ಞಾನ ಯುಗವನ್ನು ನಾವು ಪ್ರಾರಂಭ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಮತ್ತು ಅದು ಸ್ವದೇಶಿಯಿಂದ ಅಭಿವೃದ್ಧಿ ಆಗಾಗ ಸಹಕಾರಿ ಆಗ್ತದೆ. ಕೌಶಲ್ಯ ಕೂಡ ಅಭಿವೃದ್ಧಿ ಆಗಬೇಕು. ನಾವು ಸ್ವದೇಶದಿಂದ ಕೌಶಲ್ಯ ಕೂಡ ಅಭಿವೃದ್ಧಿ ಆಗುತ್ತೆ. ಸ್ಕಿಲ್ ಇಂಡಿಯಾ ಅಂತ ಈಗಾಗಲೇ ನಮ್ಮಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಕೌಶಲ್ಯ ಅಭಿವೃದ್ಧಿ ಅಂಥೇಳಿ. ಈ ಒಂದು ಸ್ಕಿಲ್ ಇಂಡಿಯಾ ಒಂದು ನಮ್ಮ ಮೇಕ್ ಇನ್ ಇಂಡಿಯಾದ ಒಂದು ಭಾಗ ಅಂತಲೇ ಹೇಳ್ಬೋದು ನಾವು. ಯಾಕಂತಂದರೆ ಭಾರತದಲ್ಲಿನೇ ಈ ಒಂದು ವಸ್ತುಗಳನ್ನು ತಯಾರು ಮಾಡಲು ಬೇಕಾಗುವ ಜ್ಞಾನ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವುದು,
ತರಬೇತಿ ನೀಡೋದು ಇವೆಲ್ಲ ಬರ್ತದೆ. ಸ್ಥಳೀಯವಾಗಿ ಕೈಗಾರಿಕೆಯಲ್ಲಿ ವಿಶೇಷ ಕೌಶಲ್ಯ ಅನುಭವಗಳನ್ನು ಬೆಳಕು ಚೆಲ್ಲರೆ ಮುಂದೆ ಹೋಗ್ಬೋದು. ಯಾಕಂದ್ರೆ ಮೇಕ್ ಇನ್ ಇಂಡಿಯಾ ಕಾಮನ್ ಆಗಿ ಅದು ಹೊಸ ಮನೋಭಾವನೆ, ಮನಸ್ಥಿತಿ, ಹೊಸ ವಲಯವನ್ನು ಮತ್ತು ಹೊಸ ಮೂಲಭೂತ ಸೌಕರ್ಯಗಳನ್ನು, ಹೊಸ ಪ್ರಕ್ರಿಯೆಗಳನ್ನು ಪರಿಚಯಿಸುವಂಥ ಒಂದು ಗುರಿಯನ್ನು ಇಟ್ಕೊಂಡಿದೆ. ಅದೇ ರೀತಿಯಾಗಿ ಕೌಶಲ್ಯ ಅಭಿವೃದ್ಧಿಯನ್ನು ನಾವು ಮಾಡಿದೆ ಆದರೆ ನಾವು ಸ್ವದೇಶಿಯಾಗಿ ಬೆಳೆಯಲು ಸಾಧ್ಯ ಆಗುತ್ತದೆ. ಇದೇ ರೀತಿ ನಮ್ಮ ಒಟ್ಟು ಉತ್ಪನ್ನ ಏನಿದೆ, ರಾಷ್ಟ್ರೀಯ ಉತ್ಪನ್ನ ಕೂಡ ವಿಸ್ತರಿಸ್ಬೋದು ನಾವು. ಅದು ಸ್ವದೇಶದಿಂದ ಸಾಧ್ಯ. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಹೆಚ್ಚಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಪಾಲು ಏನಾಗಿದೆ ಅಂದರೆ ಆಮದಿನ ಪಾಲು ಹೆಚ್ಚಾಗಿದೆ ಒಟ್ಟು ಉತ್ಪನ್ನದಾಗ. ಆದಷ್ಟು ಅದನ್ನು ಕಡಿಮೆ ಮಾಡಿ ನಾವು ಹೆಚ್ಚು ರಫ್ತಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಇನ್ನು ರಫ್ತನ್ನು ಹೆಚ್ಚು ಮಾಡಬೇಕು. ಎಕ್ಸ್ಪೋರ್ಟ್ ನಾವು ಇಂಪೋರ್ಟ್ ಮಾಡೋದನ್ನು ಕಡಿಮೆ ಮಾಡಬೇಕು, ರಿಡ್ಯೂಸ್ ಮಾಡಬೇಕು. ಇಲ್ಲದಿದ್ದರೆ ಅದು ನಮಗೆ ಸಮಸ್ಯೆ ಆಗುತ್ತದೆ. ಯಾವುದೇ ವಸ್ತುಗಳನ್ನು, ಯಾವುದೇ ಸಲಕರಣೆಗಳನ್ನು ಆದಷ್ಟು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿ ಅದನ್ನು ಮಾಡುವುದರಿಂದ ಉಳಿತಾಯವಾಗುತ್ತದೆ, ಉದ್ಯೋಗನೂ ಆಗುತ್ತದೆ ಮತ್ತು ದೇಶ ಅಭಿವೃದ್ಧಿ ಹೋಗಲು ಸಾಧ್ಯವಾಗುತ್ತದೆ. ಬೇರೆ ದೇಶದ ಮೇಲೆ ಅವಲಂಬವಾಗುವುದನ್ನು ತಡೆಯಲು ಸಾಧ್ಯ ಇದೆ ಅಂತ ನಾವು ಹೇಳ್ಬೋದು. ಭಾರತದಲ್ಲಿ ಸ್ವದೇಶಿಯಿಂದ ಅನಾನುಕೂಲ ಕೂಡ ಇದೆ. ಉತ್ಪಾದನೆ ಗುಣಮಟ್ಟ ಇಲ್ಲಿ ಮಿತಿಗೆ ಒಳಪಟ್ಟಿದೆ. ಗುಣಮಟ್ಟ ಅಷ್ಟೊಂದು ಇಲ್ಲ ಅಂತ ಹೇಳ್ಬೋದು. ನಾವು ISO ಅಂತ ಹೇಳ್ತೀವಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಆರ್ಗನೈಜೇಷನ್. ಅದು ಕೂಡ ಕೆಲವೊಂದು ವಸ್ತುಗಳಿಗೆ ಗುಣಮಟ್ಟದ ದರ್ಜೆಯನ್ನು ನೀಡುತ್ತದೆ. ಅದೇ ರೀತಿ FSSAI ಅಂತೇಳಿ ಆಹಾರದ ಗುಣಮಟ್ಟವನ್ನು ಪರೀಕ್ಷೆ ಮಾಡಲು ಕೂಡ ಗುಣಮಟ್ಟವನ್ನು ಹೇಳುತ್ತದೆ. ಆದರೆ ಎಷ್ಟಾದರೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಒಂದು ಲೆವೆಲ್ಗೆ ಅಥವಾ ಅದರ ಪ್ರಕಾರ ನಮ್ಮ ಸ್ಥಳೀಯ ಸರಕುಗಳು ಗುಣಮಟ್ಟದಲ್ಲಿ ಕಡಿಮೆ ಇದೆ ಅಂತ ಹೇಳ್ಬೋದು. ನಾವು ಇನ್ನೂ ಹೆಚ್ಚು ಉತ್ಪಾದನೆಯನ್ನು, ಹೆಚ್ಚು ಗುಣಮಟ್ಟದ ವಸ್ತುಗಳನ್ನು ನಾವು ಪರಿಚಯಿಸತಕ್ಕಂಥದ್ದು ಅವಶ್ಯಕತೆ ಇದೆ. ಅದೇ ರೀತಿ ಈ ಒಂದು ಸ್ವದೇಶದಿಂದ ಕೃಷಿ ನಿರ್ಲಕ್ಷ್ಯ ಆಗತಕ್ಕಂಥ ಭಾಳ ಅವಕಾಶ ಇದೆ. ಯಾಕಂದರೆ ನಾವು ಕೇವಲ ಕೃಷಿ ಉತ್ಪಾದನೆ ಮಾಡಬೇಕು. ಕೃಷಿ ಉತ್ಪಾದನೆ ಮಾಡಬೇಕಂದ್ರೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡಬೇಕಾಗ್ತದೆ. ಆದರೆ ಇಲ್ಲಿ ಸ್ವದೇಶದಲ್ಲಿ ಏನಾಗುತ್ತದೆ ಅಂತಂದರೆ ಹೆಚ್ಚು ಕೈಗಾರಿಕೆಗಳಿಗೆ ಹೆಚ್ಚು ಮಹತ್ವ ಕೊಡ್ತಾರೆ, ಸರಕುಗಳಿಗೆ ಕೊಡ್ತಾರೆ, ಉತ್ಪಾದನೆ ಕೊಡ್ತಾರೆ. ಇದರಿಂದ ಏನಾಗುತ್ತದೆ ಅಂತಂದ್ರೆ ಕೃಷಿಯನ್ನು ನಿರ್ಲಕ್ಷ್ಯ ಮಾಡಿದಂಗೆ ಆಗ್ತದೆ ಮತ್ತು ಕೃಷಿಯನ್ನು ಅವಲಂಬಿಸಿದಂಥ ನಮ್ಮ ಗ್ರಾಮೀಣ ಜೀವನ ಭಾಳ ದುಷ್ಟಕರವಾಗುತ್ತದೆ, ಪರಿಣಾಮ ಆಗ್ತದೆ ಅಂತ ಹೇಳ್ಬೋದು. ಮತ್ತು ಸ್ವದೇಶದಲ್ಲಿ ವಸ್ತುಗಳನ್ನು ತಯಾರು ಮಾಡಿದರೆ ಬೆಲೆ ಹೆಚ್ಚಳಾಗಿಬಿಡ್ತದೆ. ಯಾಕಂದ್ರೆ ಅಲ್ಲಿ ಸ್ಪರ್ಧೆ ಇರದೇ ಇರೋದ್ರಿಂದ ಅಲ್ಲಿ ಕೆಲವೊಂದು ಸ್ಥಳೀಯ ಕೆಲವು ಸರಕುಗಳಿಗೆ ಅದು ತಮ್ಮ ಸರಕುಗಳ ಒಂದು ಮಿತಿ ಇರುವುದರಿಂದ ಅವರು ಬೆಲೆಯನ್ನು ಹೆಚ್ಚು ಮಾಡಿಬಿಡ್ತಾರೆ. ಇದರಿಂದ ಜನಸಾಮಾನ್ಯರಿಗೆ ಕಷ್ಟ ಆಗ್ತದೆ. ಕಡಿಮೆ ಉತ್ಪಾದನೆ ಒಂದು ಮಾಡುವುದರಿಂದ ಅದರ ಒಂದು ಬೇಡಿಕೆ ಹೆಚ್ಚಾಗಿಬಿಡುತ್ತದೆ. ಪೂರೈಕೆ ಕಡಿಮೆ ಮಾಡುತ್ತಾರೆ, ಬೇಡಿಕೆ ಹೆಚ್ಚಾಗಿಬಿಡುತ್ತದೆ. ಇದರಿಂದ ಅಲ್ಲಿ ಬೆಲೆ ಹೆಚ್ಚಳಾಗಿ ಗ್ರಾಹಕರಿಗೆ ತೊಂದರೆ ಆಗ್ತದೆ. ಸ್ಥಳೀಯ ಸಂಪನ್ಮೂಲ ಭಾಳ ಅವಲಂಬಿಸಬೇಕಾಗ್ತದೆ. ನಾವು ಭಾಳ ಸ್ಥಳೀಯ ಸಂಪನ್ಮೂಲಗಳ ತೊಂದರೆ ಇದಾವೆ. ಯಾಕಂದ್ರೆ ನಾವು ಕ್ರಿಟಿಕಲ್ ಒಂದು ಸಂಪನ್ಮೂಲಗಳು ನಮ್ಮಲ್ಲಿ ಇಲ್ಲ. ಈಗ ಲಿಥಿಯಮ್ ಆಗಲಿ, ಕೋಬಾಲ್ಟ್ ಆಗಲಿ, ಇನ್ನಿತರ ಪೊಟ್ಯಾಷ್ ಆಗಲಿ, ರಂಜಕ ಆಗಲಿ ಅಥವಾ ಇನ್ನಿತರ ಒಂದು ಅಪರೂಪದ ನಾವು ಖನಿಜ ಅಂತ ಏನು ಕರಿತೀವಿ, ಅವುಗಳನ್ನು ನಾವು ರಾಸಾಯನಿಕ ವಸ್ತುಗಳು, ಅವುಗಳನ್ನು ನಾವು ಔಷಧ ಇರ್ಬೋದು, ಶಸ್ತ್ರಾಸ್ತ್ರಗಳಿರ್ಬೋದು ಅಥವಾ ಇನ್ನಿತರ ಪರಮಾಣುಗಳಿರ್ಬೋದು, ಯುರೇನಿಯಮ್, ಥೋರಿಯಮ್ ಅಂತ ಈ ಎಲ್ಲಗಳ ಕೊರತೆಯನ್ನು ನಾವು ನಮ್ಮ ದೇಶದಲ್ಲಿ ಇದೆ, ಆದಷ್ಟು ಲಭ್ಯವಿಲ್ಲ. ನಾವು ವಿದೇಶವನ್ನು ಅವಲಂಬಿಸಿದ್ದೇವೆ. ಆದ್ದರಿಂದ ಅದು ಕೂಡ ನಾವು ಗಮನ ಕೊಡಬೇಕಾಗ್ತದೆ. ಇದು ಕೂಡ ಸ್ವದೇಶದಿಂದ ತೊಂದರೆ ಆಗ್ತಕ್ಕಂಥದ್ದು. ಸಂಪನ್ಮೂಲಗಳ ಮೇಲೆ ಬಹಳಷ್ಟು ಹೊರೆ ಆಗ್ತಕ್ಕಂಥ ಅವಕಾಶ ಇದೆ. ಉದಾಹರಣೆಗೆ ಚೀನಾ ತಾನು ಬ್ಯಾಟ್ರಿಯನ್ನು, ಲಿಥಿಯಮನ್ನು ನಿಲ್ಲಿಸೋದನ್ನು ಬಿಟ್ಟುಬಿಡ್ತು. ಅದರಿಂದ ಬ್ಯಾಟ್ರಿ ಆಧಾರಿತ ನಮ್ಮ ಚಾರ್ಜಿಂಗ್ ಆಧಾರಿತ ಕಾರುಗಳು ಮತ್ತು ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಅದು ಪರಿಣಾಮ ಬೀರ್ತು ಅಂತ ಹೇಳ್ಬೋದು. ಅದೇ ರೀತಿ ಸಾಮಾಜಿಕ ಆರ್ಥಿಕ ಅಸಮಾನತೆ ಆಗುತ್ತದೆ ಸ್ವದೇಶದಿಂದ. ಏಕೆ ಆಗುತ್ತದೆ ಅಂತಂದರೆ ಕೇವಲ ಕೆಲವೊಬ್ಬರ ಆಸ್ತಿ ಕೇಂದ್ರೀಕರಣ, ಬಂಡವಾಳ ಕೇಂದ್ರೀಕರಣ ಆಗುತ್ತದೆ. ನೀವು ಶೇರ್ ಮಾರುಕಟ್ಟೆಯಲ್ಲಿ ನೋಡಿದಾಗ ಬಂಡವಾಳದಲ್ಲಿ ಏನಾಗಿದೆ ಅಂತಂದರೆ ಕೆಲವೇ ಜನರ ಕೈಯಲ್ಲಿ ಇಡೀ ದೇಶದ ಅರ್ಥವ್ಯವಸ್ಥೆ ಇದೆ. ಹಾಗಾಗಿ ಆದರೆ ಸ್ವದೇಶದಿಂದ ಬಡವರಾಗಿ ಉಳಿತಾರೆ, ಶ್ರೀಮಂತರಾಗುತ್ತಾ ಹೋಗ್ತಾರೆ. ಯಾಕಂದರೆ ಕೈಗಾರಿಕೆಗಳು ಬಡವರ ಹತ್ತಿರ ಇಲ್ಲ, ಎಲ್ಲ ಶ್ರೀಮಂತರ ಕೈಯಲ್ಲಿದೆ, ಹೌದಾ, ಮೇಲ್ವರ್ಗದ ಕೈಯಲ್ಲಿದೆ. ಇದರಿಂದ ಅವರು ಏನಪ್ಪ ಅಂತಂದ್ರೆ ಎಲ್ಲವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಬಿಟ್ರಂದ್ರೆ ಎಲ್ಲ ವಸ್ತುಗಳನ್ನು, ಸರಕುಗಳನ್ನು ಅಲ್ಲಿ ಏನಾಗುತ್ತದೆಪ್ಪ ಅಂತಂದ್ರೆ ಈ ಬಡವರಿಗೆ ಅನ್ಯಾಯವಾಗುತ್ತದೆ. ಇದರಿಂದ ಅವರು ತಮ್ಮ ಆಸ್ತಿಯ ಮೌಲ್ಯವನ್ನು ಹೆಚ್ಚು ಮಾಡಿಕೊಳ್ತಾರೆ, ತಮ್ಮ ಶೇರ್ ಮೌಲ್ಯಗಳನ್ನು ಹೆಚ್ಚು ಮಾಡಿಕೊಳ್ತಾರೆ, ಬಂಡವಾಳ ಹೆಚ್ಚು ಮಾಡಿಕೊಳ್ತಾರೆ ಸ್ವದೇಶದಿಂದ. ಆದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಅದರಿಂದ ಏನಾಗುತ್ತದೆ, ಅಸಮಾನತೆ ಆಗುತ್ತದೆ. ಯಾರೂ ಅಲ್ಲಿ ಬಡವರಿಗೆ ನ್ಯಾಯ ಸಿಗ್ತಕ್ಕಂಥ ಅವಕಾಶ ಸಿಗುವುದಿಲ್ಲ. ಮತ್ತು ಈ ಎಲ್ಲ ವಿಚಾರಗಳನ್ನು ನಾವು
ನೋಡಬೇಕಾದ್ರೆ ಮೊದಲು ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳ ಬೆಲೆ ಬಹಳ ಸಮಸ್ಯೆ ಆಗುತ್ತದೆ. ಸಣ್ಣ ವ್ಯಾಪಾರಿಗಳಿಗೆ ತೊಂದರೆ ಆಗುತ್ತದೆ. ಈ ಒಂದು ಸ್ವದೇಶದಿಂದ ಸಣ್ಣ ವ್ಯಾಪಾರಿಗಳಿಗೆ ಇದು ಸಾಕಷ್ಟು ಹೊರೆಯಾಗುತ್ತದೆ, ತೊಂದರೆ ಆಗುತ್ತದೆ. ಆಮೇಲೆ ಭೂ ಛಿದ್ರೀಕರಣ ಆಗ್ತದೆ. ಭೂ ಛಿದ್ರೀಕರಣ ಆಗಿ ಎಲ್ಲ ಚಿಕ್ಕ ಚಿಕ್ಕವೆಲ್ಲ ಭೂಮಿಗಳು ಒಡೆದು ಹೋಗ್ತಿರ್ತಕ್ಕಂಥ ಅವಕಾಶ ಇದೆ. ಮಾಲಿನ್ಯ ಆಗ್ತದೆ. ಹೆಚ್ಚು ಹೊರೆಯಾಗಿ ಏನಾಗ್ತದೆ, ಪರಿಸರ ಮಾಲಿನ್ಯ ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು. ಒಟ್ಟಿನಲ್ಲೇ ಈ ಎಲ್ಲವೂ ಕೂಡ ಒಂದು ಸ್ವದೇಶಿ ಮಂತ್ರ ಅನ್ನೋದೇನಿದೆ ಅಷ್ಟು ಒಳ್ಳೆಯದು ಇದೆ, ಅದಷ್ಟು ಅನಾನುಕೂಲನೂ ಇದೆ. ಅದರಿಂದ ಇದನ್ನು ಸರಿಯಾಗಿ ನಾವು ತಿಳ್ಕೊಬೇಕಾದಂಥ ಅವಶ್ಯಕತೆ ಇದೆ. ಯಾಕಂದರೆ ಅರ್ಥವ್ಯವಸ್ಥೆಯಲ್ಲಿ ಮುಕ್ತ ಮಾರುಕಟ್ಟೆ ಕಾನ್ಸೆಪ್ಟನ್ನು ಹೆಚ್ಚು ಬಳಕೆಯಲ್ಲಿದೆ. ಆದ್ದರಿಂದ ಈ ಎಲ್ಲ ಸಮತೋಲನದಲ್ಲಿ ಇಟ್ಟುಕೊಂಡು ಅರ್ಥವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳ್ಬೋದು.